ಇದು ಒಂದು ಬುದ್ಧಿಸ್ಟ್ ಸ್ಟೋರಿನಲ್ಲಿ ಬರುತ್ತೆ. ಒಬ್ಬ ಶಿಷ್ಯ ಕೇಳ್ತಾನೆ ಗುರುನ, ಮನಸ್ಸಿನಲ್ಲಿ ಇಷ್ಟೊಂದು ತುಂಬಿಕೊಂಡಿದೆ, ಅದು ಹೇಗೆ ಖಾಲಿ ಮಾಡೋದು ಮನಸ್ಸನ್ನು? ಎರಡ ಖಾಲಿ ಮಾಡೋದು ಬಹಳ ಕಷ್ಟ. ಆಗ ಆ ಗುರು ಅವನನ್ನು ಕರ್ಕೊಂಡು ಹೋಗ್ತಾನೆ, ದೊಡ್ಡ ಬಂಡೆ ತೋರಿಸ್ತಾನೆ. ಇದೇನು ಬಂಡೆ, ಇದನ್ನು ನೀನು ಎತ್ತು, ಹೋಗಲಿ ಸರಿಸು. ಅವನು ಹಿಡ್ಕೋತಾನೆ, ಮುಟ್ತಾನೆ, ಸರಿಸೋಕ್ಕಾಗತ್ತ? ಬಂಡೆನ ಸರಿಸೋಕ್ಕಾಗಲ್ಲ. ಅವನು ಹೇಳ್ತಾನೆ, ಹೇಗೆ ಇದನ್ನು ಮುಟ್ಟಕ್ಕೆ ಹಿಡ್ಕೊಳ್ಳೋಕ್ಕೆ ಆಗಲ್ಲ, ಇನ್ನು ಹೆಂಗೆ ಇದನ್ನು ನಾನು ಎತ್ತಕ್ಕೆ ಸಾಧ್ಯ, ಎಸೆಯೋಕ್ಕೆ ಸಾಧ್ಯ, ಅಥವಾ ಸರಿಸೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾನು ಹಿಡ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಕೈಲಿ ಹಿಡ್ಕೊಳ್ಳೋಕ್ಕಾದ್ರೆ ತಾನೇ ನಾನು ತಳ್ಳೋದು ಮಾಡೋದು. ನೋಡಿದೆ, ಇದೇ ಥರನೇ ನಮ್ಮ ಮನಸ್ಸನ್ನು ನಾವು ಹಿಡಿಯೋಕ್ಕೆ ಆಗಲ್ಲ. ಮನಸ್ಸನ್ನು ಹಿಡಿಯೋಕ್ಕಾದರೆ ತಾನೇ ಅದರಲ್ಲಿರೋ ಯೋಚನೆಗಳನ್ನ ಖಾಲಿ ಮಾಡೋಕ್ಕೆ ಸಾಧ್ಯ. ಇವಾಗ ನೀನೇನು ಮಾಡಬೇಕು? ಲೆಟ್ ಗೋ ದಿ ರಾಕ್, ಲೆಟ್ ಗೋ ಯುವರ್ ಮೈಂಡ್, ದಟ್ಸ್ ಇಟ್. ಬೈಪಾಸ್ ಇಟ್, ಡೋಂಟ್ ಮೆಡಲ್ ವಿತ್ ಇಟ್. ಎಷ್ಟು ಚೆನ್ನಾಗಿದೆ ಪುಟ್ಟ ಕಥೆಗಳು ಇದ್ದ, ಎಷ್ಟು ಆಳವಾಗಿ ನಮಗೆ ಅರ್ಥ ಕೊಡುತ್ತೆ. ಮನಸ್ಸನ್ನು ಏನೂ ಮಾಡೋಕ್ಕಾಗಲ್ಲ.